ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಡಗಲ್ ಸುರೇಶ್. ಇವತ್ತು ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ನಾನಿವತ್ತು ಭೇಟಿ ಮಾಡ್ತಾ ಇದ್ದೀನಿ. ಬಹಳ ಸುಂದರವಾದಂಥ ಕತೆ. ನನ್ನನ್ನು ಬಹಳ ಕಾಡಿದಂಥ ಕತೆ. ಅದೇನಪ್ಪ ಅಂತಂದರೆ, ಒಂದು ಊರಿನಲ್ಲಿ ಒಂದು ಹರಾಜಿನ ಅಂಗಡಿ ಇರ್ತದೆ. ಅಲ್ಲಿ ಏನಂದರೆ, ಹಳೆಯ ವಸ್ತುಗಳೆಲ್ಲವನ್ನ ಅವರು ತಗೊಂಡು ಅಲ್ಲಿ ಒಂದು ಹರಾಜು ಪ್ರಕ್ರಿಯೆಯನ್ನು ನಡೆಸ್ತಾ ಇರ್ತಾರೆ. ಆ ಹರಾಜು ಪ್ರಕ್ರಿಯೆಯಲ್ಲಿ ತುಂಬ ಜನ ಹರಾಜಿನಲ್ಲಿ ಕೊಂಡ್ಕೊಳ್ಳಿಕ್ಕೆ ಅಂತ ಬಂದಿರ್ತಾರೆ. ಸೊ ಹಾಗೆ ಒಂದೊಂದು ವಸ್ತುವಿಗೆ ಒಂದೊಂದು ಬೆಲೆಯನ್ನು ಕಟ್ತಾ ಅದನ್ನು ಹರಾಜಿಗೆ ಕೂಗ್ತಾ 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 ಎಲ್ಲ ವಸ್ತುಗಳು ಕೂಡ ಖಾಲಿಯಾಗತ್ತೆ. ಕೊನೆಯದಾಗಿ ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಖಾಲಿ ಆದಮೇಲೆ ಆ ಹರಾಜಿನ ಅಂಗಡಿಯ ಮಾಲೀಕನಿಗೆ ಒಂದೇ ಒಂದು ಹಳೆಯ ಹಾರ್ಮೋನಿಯಂ ಅಲ್ಲಿ ಕಾಣಿಸುತ್ತೆ. ಆ ಹಳೆಯ ಹಾರ್ಮೋನಿಯಮ್ಮನ್ನು ಅವನೇನು ಮಾಡ್ತಾನೆ, ಅದು ನೋಡ್ತಾನೆ. ಅದರ ಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ಏನೂ ಕೂಡ ಬೆಲೆ ಬಾಳದಂತಹ ಒಂದು, ಯಾರೂ ಕೂಡ ಅದನ್ನು ಕೂಗದೇ ಇರುವಂಥ ಸ್ಥಿತಿಯಲ್ಲಿರುತ್ತೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಈ ಹಾರ್ಮೋನಿಯಂ ಒಂದು ಉಳಿದ್ಬಿಟ್ಟಿದೆ, ಇದನ್ನು ಯಾರಾದರೂ ಒಂದಿಷ್ಟು ಬೆಲೆ ಕೊಟ್ಟು ಕೊಂಡ್ಕೊಳ್ಳೋದಾದರೆ ತಗೊಳ್ಳಿ ಅಂತೇಳಿ ಅದನ್ನು ಕನಿಷ್ಠ ಬೆಲೆಗೆ ಒಂದು ₹2 ಬೆಲೆ ಕಟ್ಟಿ ಕೂಗ್ತಾನೆ. ಆದರೆ ₹2 ಕೂಡ ಅದನ್ನು ಯಾರೂ ಕೊಂಡ್ಕೊಳ್ಳಲ್ಲ. ಆವಾಗ ಅವನಿಗೆ ಇನ್ನೂ ಅದನ್ನು ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತ ಕೂಗಬೇಕು ಅನ್ನೋಷ್ಟರಲ್ಲಿ ಆ ಹರಾಜು ಪ್ರಕ್ರಿಯೆಯಲ್ಲಿ ಒಬ್ಬ ಹಿಂದೆ ಕೂತಿದ್ದಂತಹ ವ್ಯಕ್ತಿ ಮುಂದೆ ಬಂದು, ತಡೀರಿ, ಅದನ್ನು ಹರಾಜು ಹಾಕ್ಬಿಡಿ ಅಂತೇಳಿ ಬಂದು ಮಾಲೀಕರನ್ನು ತಡೆದು ಆ ಹಾರ್ಮೋನಿಯಂ ಪೆಟ್ಟಿಗೆಯನ್ನು ಕೈಗೆತ್ಕೊಂಡು ಅದರ ಮೇಲಿದ್ದಂತಹ ಧೂಳನ್ನೆಲ್ಲ ಕ್ಲೀನ್ ಮಾಡಿ ಅದರ ಒಂದು ಟ್ಯೂನಿಂಗನ್ನು ಸರಿ ಮಾಡಿ ಸ್ವಲ್ಪ ಅದರ ತಂತಿಗಳನ್ನೆಲ್ಲ ಜೋಡಿಸಿ ಅದರ ತಿಥಿಯನ್ನೊಂದು ಸರಿಪಡಿಸಿ ಆ ವ್ಯಕ್ತಿ ಒಂದು ಸುಂದರವಾದಂತಹ ರಾಗವನ್ನು ಬಾರಿಸ್ತಾರೆ ನೋಡಿ. ಅದರಿಂದ ಅಲ್ಲಿದ್ದಂತಹ ಎಲ್ಲರೂ ಕೂಡ ಮಂತ್ರಮುಗ್ಧರಾಗಿ ಕೂತ್ಕೊಳ್ತಾರೆ. ಅಷ್ಟು ಅದ್ಭುತವಾದಂಥ ರಾಗವನ್ನು ಆ ವ್ಯಕ್ತಿ ಆ ಹಾರ್ಮೋನಿಯಂನಿಂದ ನುಡಿಸ್ತಾರೆ. ಅದನ್ನು ಕೇಳಿ ಎಲ್ಲರೂ ಸಂಮೋಹಿತರಾಗಿ ಹೋಗ್ಬಿಡ್ತಾರೆ. ಅದ್ಭುತವಾಗಿತ್ತು ಆ ರಾಗ. ಆ ನಂತರ ಆ ವ್ಯಕ್ತಿ ಅದನ್ನಲ್ಲೇ ಇಟ್ಬಿಟ್ಟು ಹೋಗಿ ತಮ್ಮ ಪಾಡಿಗೆ ತಾವು ಹಿಂದೆ ಕೂತ್ಕೊಳ್ತಾರೆ. ಆ ಹರಾಜು ಮಾಡ್ತಿದ್ದಂಥ ವ್ಯಕ್ತಿ ₹2 ಬೆಲೆ ಬಾಳಲ್ಲ ಅಂತೇಳಿ ಆ ಹಾರ್ಮೋನಿಯಂ ಅನ್ನ ಕೂಗಿದಂತಹ ಮಾಲೀಕ ಈಗ ಬಂದು ತನ್ನ ವರ್ಷನೆ ಬದಲಾಯಿಸ್ಬಿಡ್ತಾನೆ. ನೋಡಿ, ಇಂತಹ ಅದ್ಭುತವಾದಂತಹ ಒಂದು ಹಾರ್ಮೋನಿಯಂನ ಬೆಲೆ ಈಗ ನೀವೇ ಹೇಳಿ ಅಂತೇಳಿ ಎಲ್ಲರಿಗೂ ಕೂಡ ಜೋರಾಗಿ ಕೂಗಿ ಹೇಳ್ತಾನೆ. ₹2 ಬೆಲೆ ಬಾಳದಿದ್ದಂತಹ ಹಾರ್ಮೋನಿಯಂ ಒಂದೇ ಸಲ ₹10 ಆಗುತ್ತೆ, ₹20 ಆಗುತ್ತೆ, ₹100 ಆಗುತ್ತೆ, ₹1000 ಆಗುತ್ತೆ, ₹3000 ಆಗುತ್ತೆ, ₹5000 ಆಗುತ್ತೆ, ₹10,000 ಅದನ್ನು ಹರಾಜು ಪ್ರಕ್ರಿಯೆಯಲ್ಲಿ ಕೊಂಡ್ಕೊಳ್ತಾರೆ. ಸೊ ನೀವೆಲ್ಲರೂ ಕೂಡ ಈ ಕಥೆಯಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ಅಂಶ ಏನಪ್ಪ ಅಂತಂದರೆ, ಒಬ್ಬ ಮಾಂತ್ರಿಕ ಗುರು ಅದನ್ನು ಸ್ಪರ್ಶಿಸಿದ ಪರಿಣಾಮ ಅದರ ಬೆಲೆ ₹1 ಇದ್ದಿದ್ದು 10,000 ಪಟ್ಟು ₹10,000 ಆಗುತ್ತೆ. ಸೊ ಇಂತಹ ಒಂದು ಮಾಂತ್ರಿಕ ಗುರು ನಾವು ಕೂಡ ಆಗಬೇಕು. ನಮ್ಮ ಜೀವನದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರುವವರೆಲ್ಲರನ್ನು ಕೂಡ ಇಂತಹ ಬೇಕಾದಷ್ಟು ಹಾರ್ಮೋನಿಯಂ ಥರ ಬಿದ್ದವರು ಬಹಳಷ್ಟು ಜನ ಇರ್ತಾರೆ. ಅಂಥವ್ರನ್ನು ಒಂದಿಷ್ಟು ನಮ್ಮ ಕೈಲಾದಷ್ಟು ಆ ಧೂಳನ್ನು ಕೊಡವಿ ಅದನ್ನೊಂದಿಷ್ಟು ಟ್ಯೂನ್ ಮಾಡಿ ನುಡಿಸಿದ್ರೆ ಅವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನೇ ಕಂಡುಕೊಳ್ತಾರೆ. ನಾವೆಲ್ಲರೂ ಕೂಡ ಗುರುಸ್ಥಾನದಲ್ಲಿ ಶಿಕ್ಷಕರಾಗಿದ್ದಂಥವ್ರು ಇಂತಹ ತುಂಬ ಮಕ್ಕಳು ನಮಗೆ ಸಿಗ್ತಾರೆ. ಅವರನ್ನು ಒಂದಿಷ್ಟು ಅವ್ರ ಮೇಲಿರೋ ಧೂಳನ್ನು ಕೊಡವಿ ನಾವು ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿದ್ದೆ ಆದರೆ ಒಂದು ಅದ್ಭುತವಾದಂತಹ ವ್ಯಕ್ತಿಗಳಾಗಿ ಮಾರ್ಪಡ್ತಾರೆ. ಸೊ ನೀವೆಲ್ಲರೂ ಅಂತಹ ಒಂದು ಮಾಂತ್ರಿಕ ಗುರುವಾಗಿ ಗುರುವಿನ ಸ್ಥಾನದಲ್ಲಿ ನಿಂತು ಈ ನಮ್ಮ ಅಕ್ಕಪಕ್ಕದಲ್ಲಿರುವಂಥವರನ್ನು ತಿದ್ದೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಥೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.